Now, I am about to introduce a person who has been teaching throughout his life, whether he is inside the classroom or outside. What he always does is teaching. He is the person who renounced worldly life and became a monk. Let me invite teacher turned monk, our beloved Manorekita Banteji on stage to share his vast knowledge acquired through life experiences. ನಮೋ ಬುದ್ಧಾಯ ತಿರುವಣ್ ಶರಣೆ. ಪ್ರಿಯ ಬಂಧುಗಳೇ, ಅಟ್ ದಿ ಔಟ್ಸೆಟ್ ಐ ಕಂಗ್ರ್ಯಾಚುಲೇಟ್ ಮಿಸ್ಟರ್ ರವೀಂದ್ರ ಜೀವರಾಜನ್, ದ ಪ್ರಿನ್ಸಿಪಲ್, ಸ್ಟೂಡೆಂಟ್ಸ್ and all the office staff members who are serving for the cause of this institution. And at the same time, I also give my honorable respect to Swamiji, Shanta Gurumalla Swamiji of Mahamadeshwara Hills. He is a predecessor. Guru Swamigalu, he was so familiar to me. But the present saint is so young and energetic. He is going to create a new world, it seems. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಸ್ವಾಮೀಜಿಗಳನ್ನ ನೆನೆಸ್ಕೊಳ್ತಾ, ಮತ್ತು ನಮ್ಮ ಗುರುಲಿಂಗಯ್ಯನವರು, ಇವರು ನಮ್ಮ BO ಸಾಹೇಬರು, ಅವರು ಮಕ್ಕಳ ಗಮನದಲ್ಲಿಟ್ಕೊಂಡು ಹೆಚ್ಚಿಗೆ ಮಾತಾಡೋದು ಬೇಡ, ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಗಡೆ ತರಬೇಕು ಅಂತ ಹೇಳಿದೆ. ಏನೇನು ತರಬೇಕು ಅನ್ನೋದು ಬಹಳ ಮುಖ್ಯವಾಗಿ, ಅದು ಎರಡು ಮಾತು ಹೇಳೋಣ ಅಂತ ಹೇಳ್ತಾರೆ. ಮುಖ್ಯವಾಗಿ ನಮ್ಮ ಈ ಸಂಸ್ಥೆಗೆ ಬರೋದು ಅಂದ ತಕ್ಷಣ ನನಗದೇನು ಒಂದು ಹೊರಡು ಆ ಒಂದು ನಮ್ಮನ್ನು ಇನ್ವೈಟ್ ಮಾಡೋಕೆ ಒಂದು ಮೆಸೇಜ್ ಇದಾಗ್ತಿರು, ಮ್ಯೂಸಿಕ್ ಕೊಟ್ಟಿದ್ರು. ಅಂಬಿಗ ನಾನಿನ್ನ ನಂಬಿದೆ, ಜಗದಂಬಾರನೇ ನಿನ್ನ ನಂಬಿದೆ. ಏನದು ಸಾಮಾನ್ಯ ಮ್ಯೂಸಿಕ್ ಅಲ್ಲ. ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ, ಆರು ತೊರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಹಂಬಿಗ, ಯಾರಿಂದಲಾಗದು ಹಂಬಿಗ, ಅದ ನೀವಾದರೂ ದಾಟಿಸಂಬಿಗ. ಒಳೆಯ ಬರವ ನೋಡಂಬಿಗ, ಅದು ಸುಳಿವು ಕಣಾವಯ್ಯ ಹಂಬಿಗ, ಸುಳಿಯೋಳು ಸಿಲುಕಿದೆ ನಂಬಿಗ, ಎನ್ನ ಕರೆದು ಕೊಂಡೊಯ್ಯೋ ನೀ ನಂಬಿಗ. ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರನೇ ನಿನ್ನ ನಂಬಿದೆ. ಇದು ಏನಾಗಿದೆ ಅಂತೇಳಿ ನಮ್ಮ ಜನರಿಗೆ ಬೆಳಿಗ್ಗೆ ಒಂದು ನಮ್ಮ ಜಯಣ್ಣವ್ರ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಮ್ಮ ಊರ ಬಗ್ಗೆ ಹೇಳಿದೆ. ಮಧುನಳ್ಳಿ ಬಹಳ ದೊಡ್ಡದು, ಆದರೆ ಮಧುನಳ್ಳಿ ಕೇರಿಗಳಿವೆಲ್ಲ ಭಾಳ ಇಕ್ಕಟ್ಟು. ನಮ್ಮ ಜನರು ಎಷ್ಟು ಕಷ್ಟದಲ್ಲಿದ್ದಾರೆ ಅಂದರೆ, ಯಾವುದೇ ಸಮುದಾಯ ಆಗಿರಲಿ, ಬಸ್ಸು ಕಾರು ಬೀದಿ ಒಳಗೆ ಹೋಗಿಲ್ಲ. ಆ ಇಕ್ಕಟ್ಟು ಬಿಕ್ಕಟ್ಟು ನಾನು ಕುರುಜತ್ರ ನಿಂತ್ಕೊಂಡಾಗ ಅನೇಕರು ಬಂದು ಅವ್ರು ಕಷ್ಟ ಹೇಳ್ತಾ ಇರ್ತಾರೆ. ಯಾಕಂದರೆ ಇಷ್ಟು ಕಷ್ಟದಲ್ಲಿರ್ತಕ್ಕಂಥ ಈ ದೇಶ, ಇಂಡಿಯಾ ಇಸ್ ಎ ರಿಚ್ ಕಂಟ್ರಿ ಇನ್ಹ್ಯಾಬಿಟೆಡ್ ಬೈ ದಿ ಪೂರ್ ಪೀಪಲ್ ಅಂತ. ವಾಟ್ ಮೇಡ್ ದೆಮ್ ಟು ಬಿ ಸೋ ಪೂರ್? ಇಟ್ ಈಸ್ ಥ್ರೂ ಎಜುಕೇಷನ್ ಓನ್ಲಿ ವಿ ಕ್ಯಾನ್ ಲಿಬರೇಟ್ ದೆಮ್ ಅಂಡ್ ಟು ಅಚೀವ್ ಸಮ್ ಎಕ್ಸಲೆನ್ಸ್ ಇನ್ ಆಲ್ ವಾಕ್ಸ್ ಆಫ್ ಲೈಫ್. ಜೀವನದ ವಿವಿಧ ಮಜಲುಗಳಲ್ಲಿ ಉನ್ನತಿಯನ್ನು ಸಾಧಿಸಬೇಕಾದ್ರೆ ಭಾರತದ ಬಡತನ ನಿವಾರಣೆ ಆಗಬೇಕು, ಭಾರತದ ಅಜ್ಞಾನ ನಿವಾರಣೆ ಆಗಬೇಕು. ಅಜ್ಞಾನ ಏನಿದು? ವಾಟ್ ಈಸ್ ದಿ ಪರ್ಪಸ್ ಆಫ್ ದಿಸ್ ಲೈಫ್? ಮನುಷ್ಯ ಹುಟ್ಟಿದ್ದೀವನ್ನ ಯಾತಗಾಗಿ ಈ ಜನ್ಮ? ನಾನೇ ಅಂದ್ಕೊಳ್ತಾ ಇದ್ದೀನಿ, ಇವತ್ತು ನಿನ್ನೆಯಿಂದ ಯೋಚನೆ ಮಾಡ್ತಾ ಇದ್ದಿ, ಈ ಜನ್ಮ ಕೈ ಕಾಲು ಕುಳಿತಿದ್ದ ನಿಂತಿದ್ದಲ್ಲೇ ಜೀವ ಹೋಗ್ಬೇಕು ಅಂತ ಇನ್ನೊಬ್ಬರ ಕೈಲಿ ಸೇವೆ ಮಾಡಿಸ್ಕೋಬಾರ್ದು. ಆಗಿದ್ಮೇಲೆ ಯಾಕಾಗಿ ಜನ್ಮ ಇತ್ತು ಅಂತ ಹೇಳಿದ್ರೆ, ದ ವೆರಿ ಪರ್ಪಸ್ ಆಫ್ ದಿಸ್ ಲೈಫ್ ಈಸ್ ಟು ಗೈನ್ ನಾಲೆಡ್ಜ್ ಆ್ಯಂಡ್ ವಿಷನ್. ಒಂದು ಜ್ಞಾನ ಸಂಪಾದನೆ ಮಾಡಬೇಕು. ಏನು ಜ್ಞಾನ? ಎಲ್ಲ ವಿದ್ಯಾರ್ಥಿಗಳು ಹೇಳ್ಬೇಕು, ನಾನು ಹೇಳ್ದಾಗೆ, ರೀಡಿಂಗ್, ರೈಟಿಂಗ್, ಸ್ಪೀಕಿಂಗ್, ಲಿಸ್ನಿಂಗ್. ಹೇಳಿ, ಓದುವುದು, ಬರೆಯುವುದು, ಮಾತನಾಡುವುದು, ಆಲಿಸುವುದು. ಈ ನಾಲ್ಕು ನೀವು ಸ್ಕಿಲ್ಫುಲ್ ಆಗಬೇಕು. ಇದು ಕೌಶಲ್ಯ. ವಾಟ್ ಬುದ್ಧ ಸೇಸ್ ಅಬೌಟ್ ಎಜುಕೇಷನ್? ಮಾತಾಪಿತೋ ಉಪಟ್ಟಾಣ ಪುತ್ತದಾರ್ಯಸ್ಸು ಸನ್ನವೋ ಅನಾಕುಲಾಜ ಕಮ್ಮಂತ ಏತಂ ಮಂಗಳಮುತ್ತಮಂ ಅಸೇವನಾಚ ಬಾಲನಂ. ಅವ್ರು ಕೇಳ್ತಾರೆ ಬುದ್ಧನೊಬ್ಬರು ಬಂದು, ಡಿವೈನ್ ಬೀಯಿಂಗ್ ಬಂದು ಅವ್ರು 3 ರೌಂಡ್ ಸುತ್ತಾಕ್ಬಿಟ್ಟು, ಬಂದೇಜಿಯವರೇ, ದೇವ ಮತ್ತು ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಡಿವೈನ್ ವರ್ಲ್ಡ್ ತುಂಬ ಕಷ್ಟದಲ್ಲಿದ್ದಲ್ಲಿ ಏನು ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಅಸೇವನಾಚ ಬಾಲನಂ ಪಂಡಿತಾನಂಚ ಸೇವನ ಪೂಜಾಚ ಪೂಜನೀಯಂ ಏತಂ ಮಂಗಳಮುತ್ತಮಂ. ಮೂರ್ಖರು ಸಹವಾಸ ಮಾಡಬೇಡಿ, ಅಜ್ಞಾನಿಗಳ ಸಹವಾಸ ಮಾಡಬೇಡಿ, ಜ್ಞಾನಿಗಳ ಸಹವಾಸ ಮಾಡಿ, ಯೋಗ್ಯರ ಸಹವಾಸ ಮಾಡಿ. ಜ್ಞಾನಿಗಳ ಸಹವಾಸದಿಂದ ಹೆಚ್ಚು ಜ್ಞಾನನ ಪಡ್ಕೊಳ್ಳಿ, ಯೋಗ್ಯರನ್ನ ಗೌರವಿಸಿ. ಮತ್ತೆ ಬಾಹು ಸಚ್ಚಂಚ ಸಿಪ್ಪಂಚ ವಿನಯೋಚ ಸುಸಿಕ್ಕಿತೋ ಸುಭಾಷಿತಾಚ ಯಾವಾಚ ಏತಂ ಮಂಗಳಮುತ್ತಮಂ. ನಿಮ್ಗೆ ಒಳ್ಳೇದಾಗಬೇಕಾ? ಬಾಹು ಸಚ್ಚಂಚ ಸಿಪ್ಪಂಚ. ಯು ಮಸ್ಟ್ ಹ್ಯಾವ್ ಡಿಫರೆಂಟ್ ಡೈಮೆನ್ಷನಲ್ ನಾಲೆಡ್ಜ್. ನಾಲೆಡ್ಜ್ ಇಸ್ ನಾಟ್ ಮೇರ್ಲಿ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಈಗ ನಾನು ಹಿಸ್ಟ್ರಿ ಲೆಕ್ಚರ್ ಅಂತ ಇಟ್ಕೊಳ್ಳಿ, ಹಿಸ್ಟ್ರಿ ಒಂದನೇ ತಿಳ್ಕೊಂಡ್ರೆ ಸಾಲಲ್ಲ.
ಪೊಲಿಟಿಕಲ್ ಸೈನ್ಸ್ ಗೊತ್ತಿರಬೇಕು, ಎಕನಾಮಿಕ್ಸ್ ಗೊತ್ತಿರಬೇಕು, ಇಂಗ್ಲೀಷ್ ಲ್ಯಾಂಗ್ವೇಜ್ ಗೊತ್ತಿರಬೇಕು, ಕನ್ನಡ ತಿಳ್ಕೊಂಡಿರ್ಬೇಕು, ಹೀಗೆ ಡಿಫ್ರೆಂಟ್, ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ ಬಗ್ಗೆ ತಿಳ್ಕೊಂಡಿರ್ಬೇಕು, ಹೀಗೆ ಡಿಫ್ರೆಂಟ್ ನಾಲೆಡ್ಜು ನಮಗಿರಬೇಕು. ಬಾಹು ಸಚ್ಚಂಚ ಸಿಪ್ಪಂಚ, ಒನ್ ಮಸ್ಟ್ ಹ್ಯಾವ್ ದಿ ನಾಲೆಡ್ಜ್ ಆಫ್ ಡಿಫ್ರೆಂಟ್ ಡೈಮೆನ್ಷನ್ಸ್. ವಿನಯೋಚ ಸುಶಿಕ್ಷಿತೋ, ಸ್ಕಿಲ್ಫುಲ್ ಆಗಿರಬೇಕು. ಇವತ್ತಿನ ಕಂಪ್ಯೂಟರ್ ಇರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ನಮಗೆ ಸ್ಕಿಲ್ಫುಲ್ ಕೌಶಲ್ಯ ಇರಬೇಕು. ನಾವು ಮಾಡ್ತಕ್ಕಂಥ ಕೆಲಸ ಪರ್ಫೆಕ್ಟ್ ಆಗಿರಬೇಕು. ಅಡುಗೆನೇ ಮಾಡಿರಿ, ಅಚ್ಚುಕಟ್ಟಾಗಿ ಅಡುಗೆ ಮಾಡಬೇಕು, ಕಸ ಗೂಡಿಸ್ರಿ ನೀಟಾಗಿ. ಆದ್ದರಿಂದ ಮಾತನಾಡುವಾಗ ಮಾತಿನ ಮೇಲೆ ಎಚ್ಚರ ಮತ್ತು ಜಾಗೃತಿ ಇರಬೇಕು. ಒಳ್ಳೆ ಮಾತಾಡಬೇಕು, ಕೆಟ್ಟ ಮಾತಾಡ್ಬಾರ್ದು. ನಮ್ಮ ಹಳ್ಳಿಗಳು ಹೇಳ್ತಾರಲ್ಲ, ಹೆಣ್ಮಕ್ಳು ಯಾರನ್ನಾರು ಹೆಣ್ಮಕ್ಳು ಏನಾರು ಬೈದು ಬಿಡ್ರಿ, ನೀನು ಕೆಟ್ಟ ಮಾತಾಡಿದ್ರೆ ನಿನ್ನ ನಾಲ್ಗೆ ಸೇದೋಗ ಅಂತ ಹೇಳ್ತಾರೆ. ಲಕ್ಕವಾಡಿಲ್ಲ ಅಂತಾರೆ. ಯಾಕಂದರೆ ಕರ್ಮ ಸಿದ್ಧಾಂತ. ಏನು ವಾಟ್ ಈಸ್ ಕಮ್ಮ? ಕಾಯ ವಾಚ ಮನಸ್ಸ ನಾವೇನೇನು ಮಾಡ್ತೀವಿ ಅದು ನಮಗೆ ಕಮ್ಮ ಯೋನಿ, ಕಮ್ಮ ಬಂಧು, ಕಮ್ಮ ಪಟಿಸರಣ, ಕಮ್ಮ ದಾಯಾದ. ನಮ್ಮ ಸಂಸಾರ, ಮಕ್ಕಳು, ಸ್ನೇಹಿತರು, ಬಂಧು ಬಳಗ ಯಾವುದ್ಯಾವುದೋ ಜನ್ಮದಿಂದ ಈ ಜನ್ಮಕ್ಕೆ ನಾವು ಮುಂದುವರಿಸ್ಕೊಂಡು ಹೋಗ್ತಾ. ಆದ್ದರಿಂದ ಕಾಯ ವಾಚ ಮನಸ್ಸು ಒಳ್ಳೆಯದನ್ನು ಡೆವಲಪ್ ಮಾಡಬೇಕು ಅಂತ ಹೇಳ್ತಾ, ಜ್ಞಾನವನ್ನು ಯಾಕೆ ಪಡಿಬೇಕು ಅಂತ ಹೇಳಿದ್ರೆ, ಮನುಷ್ಯ ಮತ್ತು ಪ್ರಾಣಿಗಳಿಗೆ ಎರಡು ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಪ್ರಾಣಿ ಹಸ್ತಾಗ ಊಟ ಮಾಡುತ್ತೆ, ನಿದ್ರೆ ಮಾಡುತ್ತೆ, ಇಂದ್ರಿಯ ಸುಖ ಪಡುತ್ತೆ, ಭಯ ಪಡುತ್ತೆ. ಅಂದರೆ ಹಸುವಿಗೆ ಊಟ ಮಾಡುತ್ತೆ, ನಿದ್ರೆ ಮಾಡುತ್ತೆ, ಇಂದ್ರಿಯ ಭೋಗ ಸುಖ ಮಾಡುತ್ತೆ, ಯಾರು ಅಟ್ಯಾಕ್ ಮಾಡುತ್ತೆ ಅಂತ ಭಯ ಪಡುತ್ತೆ. ಮನುಷ್ಯನೂ ಪ್ರಾಣಿನೂ ಒಂದೇ. ಆದರೆ ಮನುಷ್ಯನಿಗೆ ಒಂದು ಪ್ರಜ್ಞೆ ಇದೆ, ಜ್ಞಾನ ಇದೆ, ಮನಸ್ಸಿದೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಯು ಆರ್ ನಾಟ್ ಅಲೋನ್, ಯು ಆರ್ ಅಲಾಂಗ್ ವಿತ್ ಯುವರ್ ಮೈಂಡ್. ಮೈಂಡ್ ಇಸ್ ಸುಪ್ರೀಂ, ಸಾವರಿನ್, ಪವರ್ಫುಲ್. ನಥಿಂಗ್ ಇಸ್ ಸೋ ಪವರ್ಫುಲ್ ದೆನ್ ಹ್ಯೂಮನ್ ಮೈಂಡ್. ಈ ಮನೋಭೂಮಿ ಇದೆಯಲ್ಲ, ಎಷ್ಟೋ ಜನ ಓದಿದ್ದವರು ಜ್ಞಾನಿಗಳಾಗ್ಬಿಟ್ಟಿದ್ದಾರೆ. ಬುದ್ಧರ ಕಾಲದಲ್ಲಿ ಯಾವ ವಿಶ್ವವಿದ್ಯಾಲಯಗಳೇ ಓದಿಲ್ಲ. ಬುದ್ಧರ ಶಿಷ್ಯರು ಎಷ್ಟು ಜ್ಞಾನಿಗಳಾಗಿದ್ರು ಅಂತಂದರೆ, ಯಾವ ರೀತಿ ಜ್ಞಾನಿಗಳಾದರು ಅಂತ ಹೇಳಿದ್ರೆ, ನಾವು ಪುಸ್ತಕದ ಮೂಲಕ ಓದ್ತೀವಿ ನೋಡ್ರಿ. ಈ ಪುಸ್ತಕದ ಜ್ಞಾನ ಇಂಟೆಲೆಕ್ಚುವಲ್ ನಾಲೆಡ್ಜು. ಸಬ್ಜೆಕ್ಟ್ ಹಿಸ್ಟ್ರಿ ಸಬ್ಜೆಕ್ಟ್ ಅದು ಓದ್ತೀನಿ, ಅದೇನಿದೆ ಅದು ಡೆಡ್ ಸಬ್ಜೆಕ್ಟ್. ಇಟ್ಸ್ ಎ ಪಾಸ್ಟ್ ರೆಕಾರ್ಡ್, ಇಟ್ಸ್ ಎ ಡೆಡ್ ಸಬ್ಜೆಕ್ಟ್. ಆ ಸಬ್ಜೆಕ್ಟ್ಗೆ ಜೀವ ಕೊಡೋರು ಯಾರು? ಟೀಚರ್. ಆ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡು ಹಿಸ್ಟ್ರಿ ಟೀಚ್ ಮಾಡಿದ್ರೆ ಅದು ಫಿಲಾಸಫಿ ಆಯ್ತದೆ. ಸತ್ಯವನ್ನು ಅರ್ಥ ಮಾಡ್ಕೊಂಡು ಯಾವುದೇ ಸಬ್ಜೆಕ್ಟ್ ಟೀಚ್ ಮಾಡೋದು ತತ್ವಜ್ಞಾನ ಆಗುತ್ತೆ. ಹಾಗಾಗಿ ನಾವು ಜ್ಞಾನ ಸಂಪತ್ತನ್ನು ಪಡಿಬೇಕಾದ್ರೆ ಪ್ರಜ್ಞೆಯನ್ನು ಬೆಳೆಸಬೇಕು. ಪ್ರಜ್ಞೆ ಅಂತಂದರೆ ಏನು ಅಂತ ಹೇಳಿದ್ರೆ, ನಾನು ಈ ಮನಸ್ಸಿದೆಯಲ್ಲ, ಮನುಷ್ಯನ ಮನಸ್ಸಿದೆಯಲ್ಲ, ಅದು ಒಂದಾದ್ಮೇಲೆ ಯೋಚನೆ ಬರ್ತಾ ಇದೆ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಸ್ಟಿಲ್ನೆಸ್ ಫ್ಲೋಯಿಂಗ್ ಅಂತ ಹೇಳ್ತೀವಿ. ವಾಟ್ ಈಸ್ ಸ್ಟಿಲ್ನೆಸ್ ಫ್ಲೋಯಿಂಗ್? ಮಕ್ಕಳಿಗೆ ದಯವಿಟ್ಟು ಟೀಚರ್ಸ್ ಒಂದು ರಿಕ್ವೆಸ್ಟು, ಇಂಡಿಯಾ ದೇಶಕ್ಕೆ ಜಗತ್ತು ಆಕ್ಸ್ಫರ್ಡ್ ಕ್ಯಾಂಬ್ರಿಡ್ಜ್ಗೂ ನೀವು ಸವಾಲು ಹಾಕಬೇಕು ಅಂತ ಹೇಳಿದೆ. ಆದರೆ ಟೀಚರ್ಗಳು ದಯವಿಟ್ಟು, ನಾನು ಕೂಡ 30 ವರ್ಷ ಮಕ್ಕಳು ಪಾಠ ಮಾಡಿದ್ದೀನಿ, ಓದ ತಕ್ಷಣ ಮಕ್ಕಳು ಪಾಠ ಮಾಡಬೇಡಿ. ಮಕ್ಕಳು ನೆಟ್ಟು ಕೂರಿಸಿ, ಸಿಟ್ ಸ್ಟ್ರೈಟ್, ಆಸ್ಕ್ ದೆಮ್ ಟು ಕ್ಲೋಸ್ ದ ರೈಸ್ ಆ್ಯಂಡ್ ಅಬ್ಸರ್ವ್ ದ ಬ್ರೀದಿಂಗ್ ಫಾರ್ ಎ ವೈಲ್. ಏನು ಖರ್ಚು ಮಾಡ್ಕೊಳ್ತೀರಿ ಟೀಚರ್ಸು? 1 ಗಂಟೆನ 3/4 ಗಂಟೆ ನಿಮ್ಗೆ ಟೈಮ್ ಇದೆ. 5 ನಿಮಿಷ ನೆಟ್ಟು ಕೂರಿಸ್ಬಿಟ್ಟು ಮಕ್ಕಳನ್ನ ನಡು ಬೆನ್ನು ತೆಲ್ಲ ಸ್ಟ್ರೈಟಾಗಿ ಕೂರಿಸಿ, ಎಡಗೆ ಬೆಳಗ್ಗೆ ಹಾಕಿ, ಎಬ್ಬೆರಳು ಟಚ್ ಮಾಡಿ ನೆಟ್ಟು ಕೂರಿಸಿ, ಕಣ್ಣು ಮುಚ್ಚಿ ನಿಧಾನ ಉಸಿರು ತಗೊಂಡು ಉಸಿರು ಬಿಡಿ. ಯಾರು ಉಸಿರು ಹುಟ್ಟು ತಮ್ಮಿಂದ ಉಸಿರಾಡ್ತಾ ಇದ್ದೀವಿ, ಆ ಉಸಿರನ್ನ ಒಂದು ಕ್ಷಣ ಉಸಿರು ತಗೊಳ್ಳೋದು, ಉಸಿರು ಬಿಡೋದು ಸಹಜವಾಗಿರಲಿ. ಆ ಉಸಿರು ನೋಡ್ತಾ ಭೂತಕಾಲಕ್ಕೆ ಹೋಗುತ್ತೆ, ಮತ್ತೆ ಉಸಿರು ಕಡೆ ಬನ್ನಿ. ಭವಿಷ್ಯಕ್ಕೆ ಹೋಗ್ತೀವಿ, ಮತ್ತೆ ಉಸಿರು ಕಡೆ ಬನ್ನಿ. ಆ ಉಸಿರು ನೋಡ್ತಾ ಒಂದ್ಸರಿ ನೆತ್ತಿಯಿಂದ ಪಾದದಿಂದ ಮತ್ತೆ ಒಂದ್ಸರಿ ಸ್ಕ್ಯಾನ್ ಮಾಡಿಸಿ ಮಕ್ಕಳಿಗೆ ಮೈತ್ರಿ ಧ್ಯಾನ ಕೊಡಬೇಕು. ವಾಟ್ ಈಸ್ ಮೆತ್ತ? ಇವತ್ತು ಬೇಕಾಗಿರೋದು ಟೀಚರು ಕ್ಲಾಸ್ ರೂಮಲ್ಲಿ ಮಕ್ಕಳನ್ನ ಅಟ್ರಾಕ್ಟ್ ಮಾಡಬೇಕಾದ್ರೆ ಸಿ ಮಸ್ಟ್ ಹ್ಯಾವ್ ದಿ ಕ್ವಾಲಿಟಿ ಆಫ್ ಎ ಮದರ್. ತಾಯಿ ರೀತಿಯಲ್ಲಿ ಮಕ್ಕಳಿಗೆ ರವೀಂದ್ರ ಅಣ್ಣನನ್ನು ಬರಮಾಡಿದ್ದಾರೆ. ಇಂಥವೆಲ್ಲ ಉತ್ಸುಕರಾಗಿದ್ದೀರಿ, ತುಂಬ ಸಂತೋಷ. ಮಕ್ಕಳಿಗೆ ಎಜುಕೇಷನ್ ಕೊಡೋದಿದೆಯಲ್ಲ, ಈ ದೇಶದಲ್ಲಿ ನಾವೇನು ಕೊಡ್ತೀವೋ ಬಿಡ್ತೀವೋ, ಇವತ್ತು ನಮ್ಮ ಮನಸ್ಸು ಶುದ್ಧಿಯಾಗಿರಬೇಕು, ಶರೀರ ಚೆನ್ನಾಗಿರಬೇಕು, ಸುಖಿ ರಾಜ್ಯವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಇಂತಹ ಶಿಕ್ಷಣ ಸಂಸ್ಥೆಗಳ ಅವಶ್ಯಕತೆ ಇದೆ ಅಂತ ಹೇಳ್ತಾ, ಅದರಲ್ಲೂ ಇಂಗ್ಲೀಷ್ನಲ್ಲಿ ತುಂಬ ಒತ್ತು ಕೊಡ್ತಾ ಇದ್ದಾರೆ. ಕನ್ನಡ ನಮ್ಮ ಸಂಸ್ಕೃತಿಯ ಪ್ರಶ್ನೆ, ಈ ಕಾಗುಂತ ಕಲಿಸಿ, ಇಂಗ್ಲೀಷ್ ನಮ್ಮ ಅನ್ನದ ಪ್ರಶ್ನೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ವೆಲ್ಕಮ್ ಮಾಡಿ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳೋ ಅವಕಾಶ ಕೊಂಡು ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಸಾಧು.